ಗಣೇಶಾಯ ನಮಃ. ನಮಸ್ಕಾರ ವೀಕ್ಷಕರೇ. ಭಕ್ತಿ ಮತ್ತು ಜ್ಞಾನದ ಸಂಗಮವಾಗಿರುವ ನಿಮ್ಮ ನೆಚ್ಚಿನ ಜೀವನ ಜ್ಯೋತಿ ವಾಹಿನಿಗೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಒಂದು ವಿಶೇಷ ಸೂಚನೆ. ಅದು ಏನುವೆಂದರೆ, ಈ ವಿಡಿಯೋದಲ್ಲಿ ಹೇಳುವ ವಿಷಯ ಸಿಂಹರಾಶಿಯವರಲ್ಲಿ ಎಲ್ಲರಲ್ಲೂ ಈ ರೀತಿಯಾದ ಅನುಭವ ಆಗಿರುವುದಿಲ್ಲ. ಆದರೆ ಕೆಲವರಿಗೆ ಮಾತ್ರ ಈ ರೀತಿಯಾದ ಅನುಭವ ಆಗಿರುತ್ತದೆ. ನಿಮ್ಮಲ್ಲಿ ಯಾರ್ಯಾರಿಗೆ ಈ ರೀತಿಯಾದ ಅನುಭವ ಆಗಿದೆ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಿಂಹರಾಶಿಯವರೇ, ನೀವು ಎಂದಾದರೂ ಗಮನಿಸಿದ್ದೀರಾ? ನಿಮ್ಮ ಮನೆಯಲ್ಲಿ ಅಕಾರಣವಾಗಿ ಕೆಲವು ಶಬ್ದಗಳು ಕೇಳಿಬರುವುದು, ಅಥವಾ ಯಾರೋ ನಿಮ್ಮನ್ನು ಗಮನಿಸುತ್ತಿದ್ದಾರೆ ಎಂಬ ಭಾವನೆ ಉಂಟಾಗುವುದು. ರಾತ್ರಿ 2 ಗಂಟೆಯ ಸಮಯದಲ್ಲಿ ಹಠಾತ್ತನೆ ಎಚ್ಚರವಾಗುವುದು, ಅಥವಾ ವಿಚಿತ್ರವಾದ ಆದರೆ ಪವಿತ್ರವಾದ ಕನಸುಗಳು ಬೀಳುತ್ತಿವೆಯೇ? ಹಾಗಿದ್ದಲ್ಲಿ ಇದು ಕೇವಲ ಕಾಕತಾಳೀಯವಲ್ಲ. ಸಿಂಹರಾಶಿಯವರ ಬದುಕಿನಲ್ಲಿ ಈಗ ಒಂದು ಮಹತ್ತರವಾದ ದೈವಿಕ ಬದಲಾವಣೆ ಆರಂಭವಾಗಿದೆ. ನಿಮ್ಮ ಮನೆಯ ಹೊಸ್ತಿಲಲ್ಲಿ 2 ಅದೃಶ್ಯ ದೈವಿಕ ಶಕ್ತಿಗಳು ಕಾವಲಿವೆ ಎಂಬ ಸತ್ಯವನ್ನು ಇಂದು ನಾವು ಈ ವಿಶೇಷ ಸಂಚಿಕೆಯಲ್ಲಿ ಅನಾವರಣ ಮಾಡಲಿದ್ದೇವೆ. ಭಾಗ 2: ನಾಗದೇವತೆಗಳ ಆಗಮನ ಮತ್ತು ರಕ್ಷಣೆ. ದ ಪ್ರೆಸೆನ್ಸ್ ಆಫ್ ಡಿವೈನ್ ಫೋರ್ಸಸ್. ಸಿಂಹರಾಶಿಯವರು ಹುಟ್ಟಿನಿಂದಲೇ ಧೈರ್ಯವಂತರು ಮತ್ತು ರಾಜತ್ವದ ಗುಣವುಳ್ಳವರು. ಇಂಥ ಸಿಂಹರಾಶಿಯವರ ಮನೆಗೆ ನಾಗದೇವತೆಗಳ ಆಗಮನವಾಗುತ್ತಿದೆ ಎಂದರೆ ನಿಮ್ಮ ಕುಟುಂಬಕ್ಕೆ ಒಂದು ಅಪ್ರತಿಮ ರಕ್ಷಣಾ ಕವಚ ನಿರ್ಮಾಣವಾಗಿದೆ ಎಂದರ್ಥ. ಹಿಂದೂ ಸಂಪ್ರದಾಯದಲ್ಲಿ ಸರ್ಪಗಳನ್ನು ಕೇವಲ ಪ್ರಾಣಿಗಳೆಂದು ನೋಡದೆ ಅವುಗಳನ್ನು ಶಕ್ತಿಶಾಲಿ ನಾಗದೇವತೆಗಳೆಂದು ಆರಾಧಿಸಲಾಗುತ್ತದೆ. ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ಕನಸಿನಲ್ಲಿ ನಾಗರ ಹಾವಿನ ದರ್ಶನವಾಗುತ್ತಿದ್ದರೆ ಅದು ನಿಮ್ಮ ಜೀವನದಲ್ಲಿ ಬರಲಿರುವ ಶುಭ ಮುನ್ಸೂಚನೆಗಳ ಸಂಕೇತವಾಗಿದೆ. ನಾಗದೇವತೆಗಳ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು, ದೃಷ್ಟಿದೋಷಗಳು ಮತ್ತು ಶತ್ರುಗಳು ಹೆಣೆದ ಕುತಂತ್ರದ ಜಾಲಗಳು ಈಗ ನಿಧಾನವಾಗಿ ಭಸ್ಮವಾಗಲಿವೆ. ಈ ದೈವಿಕ ಶಕ್ತಿಗಳು ನಿಮ್ಮ ಬೆನ್ನು ಹಿಂದೆ ಇರುವುದರಿಂದಲೇ ನೀವು ಎಷ್ಟೋ ಪ್ರಾಣಾಪಾಯಗಳಿಂದ ಮತ್ತು ದೊಡ್ಡ ಸಂಕಷ್ಟಗಳಿಂದ ಪಾರಾಗಿ ಬಂದಿದ್ದೀರಿ. ಭಾಗ 3: ಆರ್ಥಿಕ ಮತ್ತು ವೃತ್ತಿಜೀವನದಲ್ಲಿ ರಾಜಯೋಗ. ಕೆರಿಯರ್ ಆ್ಯಂಡ್ ಫೈನಾನ್ಸ್. ಕಳೆದ ಕೆಲವು ತಿಂಗಳಿಂದ ನೀವು ಆರ್ಥಿಕವಾಗಿ ಸಾಕಷ್ಟು ಏರಿಳಿತಗಳನ್ನು ಕಂಡಿರಬಹುದು. ಕೆಲಸದ ಸ್ಥಳದಲ್ಲಿ ಟೀಕೆಗಳು, ಮಾಡಿದ ಕೆಲಸಕ್ಕೆ ಸಲ್ಲದ ಗೌರವ, ಹೀಗೆ 10 ಹಲವು ನೋವುಗಳನ್ನು ಅನುಭವಿಸಿದ್ದೀರಿ. ಆದರೆ ಸಿಂಹರಾಶಿಯವರೇ, ಈಗ ಕಾಲ ಬದಲಾಗಿದೆ. ನಾಗದೇವತೆಗಳ ಸಂಚಾರವು ನಿಮ್ಮ ಮನೆಯಲ್ಲಿ ಸಮೃದ್ಧಿಯನ್ನು ತರಲಿದೆ. ಹಣಕಾಸಿನ ಸ್ಥಿತಿ. ಹಳೆಯ ಸಾಲಬಾಧೆಗಳಿಂದ ಮುಕ್ತಿ ಪಡೆಯಲು ಹೊಸ ಹಾದಿಗಳು ತೆರೆದುಕೊಳ್ಳಲಿವೆ. ಅನಿರೀಕ್ಷಿತ ಮೂಲಗಳಿಂದ ಅಥವಾ ಹಳೆಯ ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ದಟ್ಟವಾಗಿದೆ. ವೃತ್ತಿಜೀವನ. ಉದ್ಯೋಗದಲ್ಲಿ ಬಡ್ತಿ ಅಥವಾ ವೇತನ ಹೆಚ್ಚಳದ ಸುದ್ದಿಯನ್ನು ನೀವು ಶೀಘ್ರದಲ್ಲೇ ಕೇಳಲಿದ್ದೀರಿ. ವ್ಯಾಪಾರಸ್ಥರಿಗೆ ಹೊಸ ಪಾಲುದಾರಿಕೆಗಳು ಲಾಭ ತಂದುಕೊಡಲಿವೆ. ಆಸ್ತಿ ವ್ಯವಹಾರ. ರಿಯಲ್ ಎಸ್ಟೇಟ್ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಇದು ಸುವರ್ಣಕಾಲ. ದಶಕಗಳಿಂದ ಮಾರಾಟವಾಗದ ಆಸ್ತಿ ಈಗ ಉತ್ತಮ ಬೆಲೆಗೆ ಮಾರಾಟವಾಗುವ ಲಕ್ಷಣಗಳಿವೆ. ಭಾಗ 4: ಕೌಟುಂಬಿಕ ಶಾಂತಿ ಮತ್ತು ಆರೋಗ್ಯ. ಫ್ಯಾಮಿಲಿ ಆ್ಯಂಡ್ ಹೆಲ್ತ್. ಮನೆಯಲ್ಲಿ ಸದಾ ಜಗಳ, ಅಶಾಂತಿ ಅಥವಾ ದಂಪತಿಗಳ ನಡುವೆ ವೈಮನಸ್ಯ ಇದ್ದರೆ ಈಗ ನಾಗದೇವತೆಗಳ ಕೃಪೆಯಿಂದ ಮನೆಯಲ್ಲಿ ಶಾಂತಿ ನೆಲೆಸಲಿದೆ. ಸಂತಾನಹೀನರಿಗೆ ಸಂತಾನ ಭಾಗ್ಯದ ಶುಭಸುದ್ದಿ ಸಿಗುವ ಯೋಗವಿದೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಆತಂಕಗಳು ದೂರವಾಗಿ ಅವರಿಗೆ ಉತ್ತಮ ಉದ್ಯೋಗದ ಅವಕಾಶಗಳು ಲಭಿಸಲಿವೆ. ಆರೋಗ್ಯದ ವಿಷಯದಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಬೆನ್ನು ನೋವು ಅಥವಾ ಕಣ್ಣಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದರೆ ದೈವಿಕ ಶಕ್ತಿಗಳ ಪ್ರಾರ್ಥನೆಯಿಂದ ಇವು ಬೇಗನೆ ಗುಣಮುಖವಾಗುತ್ತವೆ. ಹಿರಿಯರ ಆಶೀರ್ವಾದ ಪಡೆಯುವುದನ್ನು ಮರೆಯಬೇಡಿ, ಏಕೆಂದರೆ ನಾಗದೇವತೆಗಳು ಪಿತೃದೇವತೆಗಳ ರೂಪದಲ್ಲಿಯೂ ನಮ್ಮನ್ನು ಕಾಯುತ್ತಾರೆ. ಭಾಗ 5: ದೈವಿಕ ಸಂಕೇತಗಳು ಮತ್ತು ಎಚ್ಚರಿಕೆ. ಸೈನ್ಸ್ ಆ್ಯಂಡ್ ವಾರ್ನಿಂಗ್ಸ್. ಈ ದೈವಿಕ ಶಕ್ತಿಗಳು ನಿಮ್ಮ ಮನೆಗೆ ಬಂದಾಗ ಅವು ನಿಮ್ಮಿಂದ ಕೆಲವು ಶಿಸ್ತು ಮತ್ತು ಭಕ್ತಿಯನ್ನು ನಿರೀಕ್ಷಿಸುತ್ತವೆ. 1. ಮನೆಯ ಶುಚಿತ್ವ. ನಾಗದೇವತೆಗಳಿಗೆ ಪವಿತ್ರವಾದ ಮತ್ತು ಸುಗಂಧಭರಿತ ವಾತಾವರಣವೆಂದರೆ ಪ್ರಿಯ. ಆದ್ದರಿಂದ ಮನೆಯನ್ನು ಯಾವಾಗಲೂ ಶುದ್ಧವಾಗಿಟ್ಟುಕೊಳ್ಳಿ. ಗೌರವ. ಮನೆಯ ಹಿರಿಯರನ್ನು ಮತ್ತು ಮಹಿಳೆಯರನ್ನು ಎಂದಿಗೂ ನೋಯಿಸಬೇಡಿ. ದೈವಿಕ ಶಕ್ತಿಗಳು ನೆಲೆಸಬೇಕಾದರೆ ಮನೆಯಲ್ಲಿ ಪ್ರೀತಿಯ ವಾತಾವರಣವಿರಬೇಕು. ಅಪಚಾರ. ಹುತ್ತಗಳಿದ್ದಲ್ಲಿ ಅಥವಾ ಹಳೆಯ ನಾಗರಕಲ್ಲುಗಳಿದ್ದಲ್ಲಿ ಅಪ್ಪಿತಪ್ಪಿಯೂ ಅನಾಚಾರ ಮಾಡಬೇಡಿ.
ದೈವಿಕ ಸೂಚನೆಗಳನ್ನು ನಿರ್ಲಕ್ಷಿಸುವುದು ಅಸ್ಥಿರತೆಗೆ ಕಾರಣವಾಗಬಹುದು. ಭಾಗ 6. ವಿಶೇಷ ಪರಿಹಾರಗಳು. ಸ್ಪೆಷಲ್ ರೆಮಿಡೀಸ್. ನಿಮ್ಮ ಅದೃಷ್ಟವನ್ನು 10 ಪಟ್ಟು ಹೆಚ್ಚಿಸಿಕೊಳ್ಳಲು ಈ ಕೆಳಗಿನ ಸರಳ ಆದರೆ ಶಕ್ತಿಶಾಲಿ ಪರಿಹಾರಗಳನ್ನು ಮಾಡಿ. 1. ಅಕ್ಕಿ ಕಾಳಿನ ತಂತ್ರ. ರಾತ್ರಿ ಮಲಗುವ ಮುನ್ನ 1 ಲೋಟ ನೀರಿನಲ್ಲಿ ಸ್ವಲ್ಪ ಅಕ್ಕಿ ಕಾಳುಗಳನ್ನು ಹಾಕಿ ನಿಮ್ಮ ಕೋರಿಕೆಗಳನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಮನೆಯ ಮುಖ್ಯದ್ವಾರದ ಬಳಿ ಇಡಿ. ಮರುದಿನ ಬೆಳಿಗ್ಗೆ ಆ ನೀರನ್ನು ಗಿಡಗಳಿಗೆ ಹಾಕಿ. ಇದನ್ನು 21 ದಿನಗಳ ಕಾಲ ಸತತವಾಗಿ ಮಾಡಿ. 2. ತುಪ್ಪದ ದೀಪ. ಪ್ರತಿದಿನ ಸಂಜೆ ಮನೆಯಲ್ಲಿ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ ಓಂ ನಮಃಶಿವಾಯ ಮಂತ್ರವನ್ನು ಪಠಿಸಿ. ಇದು ನಾಗದೇವತೆಗಳನ್ನು ಸಂತುಷ್ಟಗೊಳಿಸುತ್ತದೆ. 3. ಸೂರ್ಯದೇವನ ಆರಾಧನೆ. ಸಿಂಹರಾಶಿಯ ಅಧಿಪತಿ ಸೂರ್ಯನಾಗಿರೋದರಿಂದ ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ ಓಂ ಸೂರ್ಯದೇವಾಯ ನಮಃ ಮಂತ್ರ ಜಪಿಸಿ. ಭಾಗ 7. ಮುಕ್ತಾಯ. ಸಿಂಹರಾಶಿಯವರೇ, ನಿಮ್ಮ ಬದುಕಿನ ಕತ್ತಲೆ ಸರಿದು ಬೆಳಕು ಮೂಡುವ ಸಮಯ ಬಂದಿದೆ. ಈ ದೈವಿಕ ಶಕ್ತಿಗಳ ಮೇಲೆ ನಂಬಿಕೆ ಇಡಿ ಮತ್ತು ಪ್ರಾಮಾಣಿಕತೆಯಿಂದ ಮುನ್ನಡೆಯಿರಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಈ ಅದೃಶ್ಯ ಶಕ್ತಿಗಳು ನಿಮಗೆ ರಕ್ಷಣೆಯಾಗಿ ನಿಲ್ಲಲಿವೆ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ಮಾಹಿತಿಗಾಗಿ ನಮ್ಮ ಜೀವನ ಜ್ಯೋತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ನಮಗೆ ಸದಾ ಸ್ಫೂರ್ತಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಗಣೇಶಾಯ ನಮಃ.